ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಮಿಶ್ರ ಬೇಳೆಗಳ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಬನ್ನಿ ಯಾವ್ಯಾವ ಐಟಮ್ಸ್ ಬೇಕು ಅಂತ ಹೇಳಿ ನೋಡೋಣ. ಮೊದಲಿಗೆ ಅರ್ಧ ಬೌಲ್ ಆಗುವಷ್ಟು ತೊಗರಿ ಬೇಳೆ ತೊಗೊಳ್ತಿದ್ದೀನಿ, ಅರ್ಧ ಬೌಲು ಹೆಸರು ಬೇಳೆ, ಅರ್ಧ ಬೌಲ್ ಆಗುವಷ್ಟು ಮಸೂರು ಬೇಳೆ, ಅರ್ಧ ಬೌಲ್ ಆಗುವಷ್ಟು ಉದ್ದಿನಬೇಳೆ, ಅರ್ಧ ಬೌಲ್ ಆಗುವಷ್ಟು ಕಡಲೆಬೇಳೆ, ಹಾಗೆ ಒಂದೆರಡು ಸ್ಪೂನ್ ಅಕ್ಕಿ. ನೀವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ತೊಗೊಳ್ಳಿ. 1 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಕಾಳುಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 10 ಖಾರದ ಮೆಣಸಿನ್ಕಾಯಿ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಸ್ಪೂನ್ ಆಗುವಷ್ಟು ಎಳ್ಳು. ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಕಡಾಯಿನ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ಇದು ಬಿಸಿ ಆದಮೇಲೆ ಎಲ್ಲ ಕಾಳುಗಳನ್ನು ಹಾಕಿ ಹುರ್ಕೋಬೇಕು. ಇಲ್ಲಿ ಮೊದಲಿಗೆ ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ತೊಗರಿಬೇಳೆನ ಹಾಕ್ಕೊಂಡು 4ರಿಂದ 5 ನಿಮಿಷ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಈ ಚಟ್ನಿ ಪುಡಿನ ನೀವು ಪಲ್ಯ ಮಾಡ್ತೀರಲ್ವ, ಆ ಪಲ್ಯದ ಜೊತೆನೂ ಕೂಡ ಹಾಕಿ ಪಲ್ಯ ಮಾಡ್ಕೋಬಹುದು ಅಥವಾ ಸೂಪ್ಗಳಲ್ಲಿ ಹಾಕೋಬೋದು. ಹಾಗೆ ಒಂದೇ ಥರ ದೋಸೆ ತಿಂದು ಬೇಜಾರಾಗಿರುತ್ತೆ, ಆವಾಗ ಪುಡಿ ದೋಸೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಚಟ್ನಿ ಪುಡಿನ ನೀವು ಮೊಸರು ಜೊತೆ ತಿನ್ನಬಹುದು, ತುಪ್ಪದ ಜೊತೆ ತಿನ್ನಬಹುದು, ಅಥವಾ ನೀವು ಕೊಬ್ಬರಿ ಎಣ್ಣೆ ಜೊತೆ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗೂ ಕೂಡ ಇರುತ್ತೆ. ನೋಡಿ, ಇಷ್ಟು ಕಂದು ಬಣ್ಣ ಬರೋವರೆಗೂ ಇದನ್ನು ಹುರ್ಕೋಬೇಕು. ನಂತರ ನಾನು ಇದಕ್ಕೆ ಹೆಸರು ಬೇಳೆ ಹಾಗೂ ಮಸೂರು ಬೇಳೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಮಸೂರು ಬೇಳೆ ಅಥವಾ ಮಸೂರು ದಾಲ್ ಅಂತಲೂ ಹೇಳ್ಬೋದು. ಇದನ್ನು ಕೂಡ ಹಾಕಿ 2ರಿಂದ 3 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಗರ್ಗರಿ ಆಗೋವರೆಗೂ ಇದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ನೀವು ಚಟ್ನಿ ಪುಡಿಗಳಲ್ಲಿ ಖಾರ ಹಾಗೆ ಉಪ್ಪು ಜಾಸ್ತಿನೇ ಹಾಕ್ಕೋಬೇಕು. ನೀವು ತುಪ್ಪ ಹಾಕ್ಕೊಂಡು ತಿನ್ನೋ ಟೈಮ್ನಲ್ಲಿ ಖಾರ ಉಪ್ಪು ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರನೇ. ನೆಕ್ಸ್ಟ್ ನಾನು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದು ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಕ್ಕಿ ಹಾಕೋದು. ಇದನ್ನು ಕೂಡ 2ರಿಂದ 3 ನಿಮಿಷ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳೋಣ. ನೀವು ಮನೆಯಲ್ಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರೋ ಅದೇ ಅಕ್ಕಿನ ಹಾಕ್ಕೋಬಹುದು. ನೆಕ್ಸ್ಟ್ ನಾನು ಇದಕ್ಕೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಕಪ್ಪೆ ಎಳ್ಳಿತ್ತು, ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಬೇಡ ಅನ್ನೋರು ಬಿಳಿ ಎಳ್ಳನ್ನು ಹಾಕ್ಕೋಬಹುದು. ಇದನ್ನು ಕೂಡ 2ರಿಂದ 3 ನಿಮಿಷ ಅದು ಸಿಡಿಯುತ್ತೆ ಆವಾಗವರೆಗೂ ಇದನ್ನು ಹುರ್ಕೋಬೇಕು. ಇದೆಲ್ಲ ಹುರ್ಕೊಂಡು ಎಲ್ಲನೂ ತಣ್ಣಗಾಗಿ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಕರಿಮೆಣಸನ್ನು ಹಾಕ್ಕೊಂಡು ಇದನ್ನು 1 ನಿಮಿಷ ಹುರ್ಕೊಂಡ್ರೆ ಸಾಕು. ಕೊನೆಯಲ್ಲಿ ಘಮ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರನೇ ಜೀರಿಗೆ ಹಿಂಗು ಕಂಪಲ್ಸರಿ ಚಟ್ನಿ ಪುಡಿಗಳಲ್ಲಿ. ಇದೆಲ್ಲ ತಣ್ಣಗಾದ್ಮೇಲೆ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನುಣ್ಣಗಾಗೋವರೆಗೂ ರುಬ್ಕೋಬೇಕು. ಇದನ್ನು BP ಪೇಷಂಟ್ಸು, ಶುಗರ್ ಪೇಷಂಟ್ಸ್ ಕೂಡ ಆರಾಮಾಗಿ ತಿನ್ನಬಹುದು. ಡಯೆಟ್ ಮಾಡೋರು ಕೂಡ ಇದನ್ನು ಆರಾಮಾಗಿ ತಿನ್ನಬಹುದು. ನೆಕ್ಸ್ಟು ಕೊನೆಯಲ್ಲಿ 1 ಸ್ಪೂನ್ ಆಗೋಷ್ಟು ಅಕ್ಕಿ, ಜೀರಿಗೆ, ಕರಿಮೆಣಸು, ಎಳ್ಳು ಹಾಗೆ ಉಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನುಣ್ಣಗಾಗೋವರೆಗೂ ಇದನ್ನು ರುಬ್ಕೊಳ್ಳಿ. ನಂತರ ನೀವು ಮನೆಯಲ್ಲಿ ಏನು ಮಾಡಿರ್ತೀರೋ, ಚಪಾತಿ, ದೋಸೆ, ಬಿಸಿ ಅನ್ನ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಯಾವುದಕ್ಕೆ ಬೇಕಾದರೂ ತುಪ್ಪ ಹಾಕ್ಕೊಳ್ಳಿ ಅಥವಾ ಮೊಸರು ಹಾಕ್ಕೊಳ್ಳಿ ಅಥವಾ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ, ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.